ಭಾರತದ ಪರವಾಗಿ 7 ವಿವಿಧ ಪ್ರಯೋಗಗಳನ್ನು ಶುಭಾಂಶು ಶುಕ್ಲಾ ಮಾಡಲಿದ್ದಾರೆ. ಶುಕ್ಲಾ ನಡೆಸುವಂತಹ 7 ಪ್ರಯೋಗಗಳ ಪೈಕಿ ಕರ್ನಾಟಕದ್ದೇ 4 ಪ್ರಯೋಗಗಳು. ಕರ್ನಾಟಕದ ಅಧ್ಯಯನ ಸಂಸ್ಥೆಗಳು ರೂಪಿಸಿರುವಂತಹ 4 ಪ್ರಯೋಗಗಳನ್ನು ಕೈಗೊಳ್ಳುತ್ತಾರೆ. ಜೊತೆಗೆ ದೆಹಲಿಯ 2 ಮತ್ತೆ ಕೇರಳದ 1 ಪ್ರಯೋಗದ ಸಂಬಂಧ ಅಧ್ಯಯನ ನಡೆಸಲಾಗುತ್ತೆ. ಒಟ್ಟು 7 ವಿವಿಧ ಪ್ರಯೋಗಗಳನ್ನು ಶುಭಾಂಶು ಶುಕ್ಲಾ ಈ ಬಾಹ್ಯಾಕಾಶ ಕೇಂದ್ರದಲ್ಲಿ ನಡೆಸಲಿದ್ದಾರೆ. ನೋಡ್ತಾ ಹೋಗೋಣ ಹಾಗಿದ್ರೆ ಯಾವೆಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಶುಭಾಂಶು ಶುಕ್ಲಾ ISS ನಲ್ಲಿ ಮಾಡ್ತಾರೆ ಅನ್ನೋದನ್ನ. ಮೊದಲನೇದಾಗಿ ಕಾಳುಗಳ ಮೊಳಕೆ ಹೊಡೆಯೋದು. ಕರ್ನಾಟಕದ್ದೇ 4 ಇದೆ ಇವರು ಮಾಡುವಂತಹ 7 ಪ್ರಯೋಗಗಳ ಪೈಕಿ. ಇದು ಧಾರವಾಡದ ಕೃಷಿ ವಿವಿ IIT ಧಾರವಾಡದಿಂದ ಕಾಳುಗಳು ಮೊಳಕೆ ಹೊಡೆಯೋ ಬಗ್ಗೆ ಅಧ್ಯಯನ, ಅಂದ್ರೆ ಅದು ಸ್ಪೇಸ್ನಲ್ಲಿ ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಕುರಿತು ಒಂದು ಅಧ್ಯಯನ ಮಾಡಲಾಗುತ್ತೆ. ಎರಡನೇದು ಗಗನಯಾತ್ರಿಗಳ ಮಜಲ್ ಲಾಸ್. ಈ ಬಾಹ್ಯಾಕಾಶದಲ್ಲಿ ಯಾತ್ರಿಗಳ ಮಜಲ್ ಲಾಸ್ ಬಗ್ಗೆ ಬೆಂಗಳೂರಿನ ಬ್ರಿಕ್ ಇನ್ ಸ್ಟೆಮ್ ಸಂಸ್ಥೆ ಅಧ್ಯಯನ ಮಾಡೋದಕ್ಕೆ ಮುಂದಾಗಿದೆ. ಅದಕ್ಕಾಗಿ ಒಂದು ಎಕ್ಸ್ಪೆರಿಮೆಂಟ್ ರೂಪಿಸಿ ಕೊಟ್ಟಿದ್ದಾರೆ. ಆ ಪ್ರಯೋಗವನ್ನು ಶುಭಾಂಶು ಶುಕ್ಲಾ ಮಾಡ್ತಾರೆ. ಮೂರನೇದು ಟಾರ್ಡಿಗ್ರೇಡ್. IISc ಇಂದ ಕಠಿಣ ಪರಿಸ್ಥಿತಿಯಲ್ಲಿ ಟಾರ್ಡಿಗ್ರೇಡ್ ಸೂಕ್ಷ್ಮ ಜೀವಿಗಳು ಬದುಕುಳಿಯೋ ಸಾಧ್ಯತೆ ಇದೆಯಾ, ಹೇಗೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋ ಸಲುವಾಗಿ ಕೂಡ ಮತ್ತೊಂದು ಪ್ರಯೋಗ. ಇನ್ನು 4ನೇದು ಎಲೆಕ್ಟ್ರಾನಿಕ್ ಡಿಸ್ಪ್ಲೇ. IISc ಬೆಂಗಳೂರಿಂದ ಈ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಬಗ್ಗೆ ಅಧ್ಯಯನ ನಡೆಸೋ ನಿಟ್ಟಿನಲ್ಲೂ ಕೂಡ ಮತ್ತೊಂದು ಪ್ರಮುಖ ಪ್ರಯೋಗವನ್ನು ನಡೆಸ್ತಾರೆ. 5ನೇದಾಗಿ ಖಾದ್ಯ ಸೂಕ್ಷ್ಮ ಪಾಚಿಗಳು, ಅಂದರೆ ನವದೆಹಲಿ ICGBಯ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ 3 ಆಯ್ದ ಖಾದ್ಯ ಸೂಕ್ಷ್ಮ ಪಾಚಿಗಳ ಬೆಳವಣಿಗೆ ಹೇಗಾಗುತ್ತೆ ಸ್ಪೇಸ್ ಸ್ಟೇಷನ್ನಲ್ಲಿ, ಆ ಗ್ರಾವಿಟಿಯಲ್ಲಿ, ಸ್ಪೇಸ್ನ ವಾತಾವರಣದಲ್ಲಿ ಅನ್ನೋದನ್ನು ಅಧ್ಯಯನ ಮಾಡೋದು. 6ನೇದು ಸೈನೋಬ್ಯಾಕ್ಟೀರಿಯಾ. ಇದು ಕೂಡ ದೆಹಲಿಯಲ್ಲಿ ರೂಪಿತ ಆಗಿರೋ ಎಕ್ಸ್ಪೆರಿಮೆಂಟು. ನವದೆಹಲಿಯ ICGEBಯ ಬಾಹ್ಯಾಕಾಶದಲ್ಲಿ 2 ವಿಧದ ಸೈನೋಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಹೇಗಿರುತ್ತೆ ಅನ್ನೋದನ್ನು ಅಧ್ಯಯನ ಮಾಡ್ತಾರೆ. ಸೂರ್ಯನ ಬೆಳಕಿಂದ ಅದು ಎನರ್ಜಿ ಹೇಗೆ ಉತ್ಪಾದಿಸುತ್ತೆ ಅಂತ. ಇನ್ನು 7ನೇದು ಆಹಾರ ಬೆಳೆಯ ಬೀಜಗಳು. ಕೇರಳದ IIScಯ ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ಒಗ್ಗಿದಂಥ ಅಕ್ಕಿ, ಜೋಳ, ಎಳ್ಳು, ಬದನೆಕಾಯಿ, ಟೊಮ್ಯಾಟೊ ಬೀಜಗಳ ಅಧ್ಯಯನ ಮಾಡೋದು. ಇದಿಷ್ಟು ಒಟ್ಟು 60 ಎಕ್ಸ್ಪೆರಿಮೆಂಟ್ಗಳ ಪೈಕಿ ಶುಭಾಂಶು ಶುಕ್ಲಾ ಕೈಗೊಳ್ತಾ ಇರುವಂಥ 7 ಪ್ರಯೋಗಗಳು. ನಂತರ ಅದರ ಅಧ್ಯಯನ ನಡೆಯುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.